ಮುದ್ದೇಬಿಹಾಳ ತಾಲೂಕಿನ ಅಡವಿ ಸೋಮನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡವಿ ಸೋಮನಾಳ ಗ್ರಾಮ ನಮ್ಮ ಗೋಳು ಕೇಳುವವರು ಯಾರೂ ಇಲ್ಲ ಎಂದು ಅಳಲು ತೋಡಿಕೊಂಡ ಗ್ರಾಮಸ್ಥರು 13 ಮನೆಗಳ ಮುಂದೆ ನೀರು ನಿಲ್ಲುತ್ತವೆ. ನೀರು ನಿಲ್ಲೋದ್ರಿಂದ ಸಾಂಕ್ರಾಮಿಕ ಮಲೇರಿಯಾ, ಟೈಫಾಯ್ಡ್, ಡೆಂಗು ಇನ್ನಿತರ ಮುಂತಾದ ರೋಗಗಳು ಬರ್ತಾ ಇವೆ. ನಮ್ಮನ್ನು ನೋಡೋರು ಯಾರೂ ಇಲ್ಲ. ಮುದ್ದೇಬಿಹಾಳ ಕೊಡೆಕೆರೆ ಹೋಗುವ ಮುಖ್ಯ ರಸ್ತೆಯೇ ಹೀಗಾಗಿದೆ. ನಿಂತ ನೀರಿನಿಂದ ಸಾಕಷ್ಟು ಕಷ್ಟ ಅನುಭವಿಸುತ್ತಿದ್ದೇವೆ. ಪಿಡಿಒ ಅವರಿಗೆ ಸಾಕಷ್ಟು ಬಾರಿ ಗಮನಕ್ಕೂ ತಂದರೂ ಯಾವುದು ಪ್ರಯೋಜನವಾಗ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ನಮ್ಮೂರಿನಲ್ಲಿ 4 ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಅವರ ಗಮನಕ್ಕೂ ತಂದಿದ್ದೇವೆ. ಆದರೆ ಅವರು ಹೇಳಿದ್ದು ಇಷ್ಟೇ, ನಾವೇನು ಮಾಡೋದು, ಇಲ್ಲಿ ಕಾರ್ಯದರ್ಶಿ ಅವರದ್ದೇ ಕಾರ್ಬಾರ್, ನಾವೇನು ಮಾಡೋದು ಎಂದಿದ್ದಾರೆ. ಸಾಂಕ್ರಾಮಿಕ ರೋಗಗಳು ಬಂದಿವೆ. ನಮ್ಮ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದಿದ್ದೇವೆ. ಊಟ ಮಾಡಬೇಕು ಅಂದರೆ ಊಟ ಸೇರ್ತಾ ಇಲ್ಲ. ಮನೆ ಮುಂದೆ ನಿಂತ ನೀರು ದುರ್ವಾಸನೆಯಿಂದ ಬೇಯಿಸುತ್ತಿದ್ದೇವೆ. ಇಷ್ಟೆಲ್ಲ ಸ್ವಚ್ಛತೆ ಆಗದೆ ಇರುವುದಕ್ಕೆ ಕಾರಣ ಪಂಚಾಯತ್ ಕಾರ್ಯದರ್ಶಿ ಗುರಡ್ಡಿ ಅವರೇ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಗನೆ ಬಂದು ಇತ್ತ ಕಡೆ ಗಮನ ಹರಿಸಿ, ಇಲ್ಲದಿದ್ದರೆ ಪಂಚಾಯತ್ ಬೀಗ ಹಾಕಿ ಪ್ರತಿಭಟನೆ ಮಾಡುವುದು ಅನಿವಾರ್ಯ ಎಂದಿದ್ದಾರೆ. ಏನ್ ಸಮಸ್ಯೆ ಐತ್ರಿ ನಿಮ್ಗೆ? ನಮಗೇನ್ರಿ ನೀರು ಒಟ್ಟು ಬಂದು ಈ ಕಡೆ ನಿಂದಿರ್ತಾವ್ರಿ. ಹಿಂಗಾಗಿ ನಾವು ಈ ನೀರ್ ತಗೋರಿ ಅಂತ ಹೇಳಾಕತ್ತೇವ್ರಿ. ಅವ್ರಿದ್ರ ನೀರ್ ತಗೊಳೋದಿಲ್ಲ, ಮಾಡೋದಿಲ್ಲ, ಮಣ್ಣು ಹಾಕೋರಿ, ಕಲ್ಲು ಹಾಕೋರಿ ಅಂತೇಳಿ ಮನಿಗೆ ಒಂದೊಂದು ಟ್ರಿಪ್ ಮಣ್ಣು ಹಾಕೋರಿ ಅಂತ ಹೇಳಿಗ್ಯಾರ ನೋಡ್ರಿ. ಯಾರು ಹೇಳಿದ್ರಿ? ಪಂಚಾಯತ್ ಹೇಳ್ಯಾರಿ. ನೀವು ಪಂಚಾಯತಿ ಭೇಟಿ ಆಗಿದ್ರಿ? ಪಂಚಾಯತಿ ದಿವಸ ಹೋಗ್ತೇವ್ರಿ ಮನೆಗೆ. ಪಂಚಾಯತಿಗೆ ಹೋದ್ರೂ ದಿನ ಅದನ್ನ ಮಾಡ್ತಾರ ನೋಡ್ರಿ ಅವ್ರು. ನೀರ್ ಎಲ್ಲಿಂದ ಯಾವ ಕಡೆ ಹೋಗ್ಬೇಕ್ರಿ? ಇದು ನೀರ್ ಕಾಲ ಈ ಕಡೆ ತಳಕ್ ಮರ ಹಳ್ಳಕ್ ಹೋಗ್ಬೇಕ್ರಿ. ನೀರು ಹಳ್ಳಕ್ ಹೋಗ್ಬೇಕು. ಮುಂದ್ ಚರಂಡಿ ಮಾಡೋದು, ಬಿಲ್ ಕಿತ್ಕೊಳ್ಳೋದು ಹೋಗೋದು, ಒಬ್ರು ಮುಂದಕ್ಕೆ ತಯಾರಿಲ್ರಿ ಮಾಡಿ ನೀರ್ ಕಳ್ಸಾಕ್ರಿ. ಎಷ್ಟ್ ಸರಿ ಮಾಡಿದಾರಿ ಕೆಲಸ? 2 ಸರಿ ಮಾಡ್ಯಾರಿ ಇದನ್ನ ಕೆಲಸ. ನೀರ್ ಕಳಿಸ್ತೀವಿ ಅಂತ ನೀರ್ ಕಳ್ತೀವಿ ಅಂತ 2 ಸರಿ ಮಾಡ್ಯಾರ. ಯಾಕಡೆ ನೀರ್ ಕಳ್ಸಿಲ್ಲ, ಏನೋ ಮಾಡಿಲ್ಲ, ಏನಿಲ್ಲ. ಒಟ್ಟಕ್ಕೆ ವಾದ್ರ ಇಲ್ಲೇ ಹೋಗ್ಬೇಕು, ಅಲ್ಲಂದ್ರೆ ಇಲ್ಲೇ ಮನೆ ಮುಂದೆ ನಿಂದಿರ್ಬೇಕು ನೀರು. ನೀರ್ ನಿಲ್ಲೋದ್ರಿಂದ ನಿಮ್ಗೆ ಏನ್ ಸಮಸ್ಯೆಗಳು ಏನೇನ್ ಆಗ್ತಾ ಇದಾವ್ರಿ? ಇಬ್ರಿಗೆ ಮಾತ್ರ 2 ಹುಡುಗರು ಜ್ವರ ಬಂದಿದ್ದು ತೋರ್ಸ್ಕೊಂಡ್ ಬಂದೇವ್ ನೋಡ್ರಿ. ಹೋಗಿ ಹೋಗಿ ತೋರ್ಸ್ಕೊಂಡ್ ಬಂದೇವ್ರಿ. ಮತ್ತೆ ಏನ್ ಮಾಡಮ್ರಿ, ದಿಕ್ಕಿಲ್ಲ. ಎಲ್ಲಾರ ಹೊರಗೆ ಹೋಗಿ ತಿನ್ನೋದ, ಇಲ್ಲೇ ತಿನ್ನೋದು, ಇಲ್ಲೇ ಬೀಳುದ್ರಿ. ಸೊಳ್ಳಿಗಳ ಕಾಟ್ರಿ ಇಲ್ಲೆಲ್ಲ ಸಾಣದಲ್ರಿ ಕುಂದ್ರ ಕೊಡೋದ್ರಿ ಅದ ಕಟ್ಟಿಗೆ. ಎಷ್ಟು ದಿನ ಆಗಿರ್ಬೋದ್ರಿ ಇದು ನೀರ್ ನಿಂತ? 20 ದಿನ ಆಯ್ತು. ನೀರು ನಿಂತು ಭಾಳ ಸಮಸ್ಯೆ ಆಗ. ಒಟ್ಟು ಯಾರು ಜವಾಬ್ದಾರಿ ಮಾಡ್ತಾರೆ. ಸರ್ಕಾರಿ ಪ್ರತಿನಿಧಿಗಳು ಬರೋದು, ಪಂಚಾಯತ್ ಬಂದು ನೋಡೋದ್ರು, ಅವ್ರನ್ನ ಏನೇ ಕೆಲಸ ಮಾಡೋದು, ಏನು ಉಪಯೋಗ ಇಲ್ಲ ಅದನ್ನ ಕೆಲಸ. ಇನ್ನು ಹೀಗೆ ನಡೆದದ. ಬರೀ ಹುಳ ಉಪ್ಪುಡಿ, ಮಂದಿಗೆ ಜ್ವರ, ಡೆಂಗು ಇಲ್ಲೆಲ್ಲ ನಮಗೆಲ್ಲ ಬರಾಕತ್ತಾವ. ಮನ್ಯಾಗ ನೀರು ಹೋಗ್ಕೊಂತಾವ. ಹೆಂಗ್ ಮಾಡ್ಬೇಕು ಇಲ್ಲಿ? ಪಂಚಾಯತ್ ಬಂದ್ ಹೋಗ್ಯಾರಿ, ಬಂದ್ ಮಾಡಿಸ್ತೇವೆ 2 ದಿನ ಮಾಡ್ತೇವೆ ಅಂತೇವ್ರಿ, ಯಾರು ಮಾಡ್ಲಿಲ್ಲ. ನೀರ್ ನಿಂತು ತಿರುಗಿ 1 ತಿಂಗಳು ಹಾಕ್ಬಂತ್ರಿ. ಈಗ ನೀರು ನಿನ್ನ ಮಳಿ ಬಂದ ಏನು ಮಾಡವಲ್ರಿ. ಏನು ಇಲ್ಲಿ ಸದಸ್ಯರು ಏನಿದೆ, ಯಾರು ಬರೋಲ್ಲ. ಸದಸ್ಯರು ಎಲ್ಲ ಯಾರು ಎಷ್ಟು 4 ಮಂದಿ ಸದಸ್ಯರಿದ್ದಾರೆ. ಅವ್ರೇನು ಈ ಕಡೆ ಗಮನ ಹರಿಸಿಲ್ರಿ? ಏನು ಬನ್ನಿ ನೋಡಿ. ಹೊರಗೆ ಹೋಗ್ಬೇಕಂದ್ರೆ ಇಲ್ಲೇ ನೀರಿನಾಗ ಹಸಿ ಅಡ್ಡಾಡ್ತಾರೆ. ನಮ್ಮ ಕಂಡಪಟ್ಟಿ ನೀರು ಬರಿದ್ರು ಇಲ್ಲಿ. ತುಂಬಿ ತುಂಬಿ ಮನ್ಯಾಕ ಈಗ ಹೊಸ್ಲಿ ಲೆವೆಲ್ ಬಂದ ನೋಡ್ರಿ. ನೀರು ಗಾಡಿ ಒಳಕರಿ ತುಂಬಿ ಚೆಲ್ಲಿದ್ರಿ ನೀರು. ನಾವು ಎಷ್ಟು ದಿನ ಆಯ್ತ್ರಿ ಮನ್ಯಾಗ? ಈಗ 2 ದಿನ ಆತ್ರಿ ಬರಕತ್ತಿ. ಇಲ್ಲಿ ನೀರ್ ನಿಂದ್ರದು ಎಲ್ಲ ಪಂಚಾಯತಿ ಅವ್ರು ತಿಳಿಸಿದ್ರಿ? 15 ದಿನ ಆತ್ರಿ. ಈಗ ಹೇಳಕತ್ತಿ ದಿನ ಹೋಗ್ತಾರೆ, ದಿನ ಹೋಗ್ಯಾಗೆ ಬರ್ತಾರೆ. ಬಂದ ನೋಡೇ ಹೋಗ್ಯಾರ, ಏನು ಮಾಡಿಲ್ಲ ಅವ್ರು. ಆ ಸಮಸ್ಯೆಗಳನ್ನ ಮಾತ್ರ ಬಗೆಹರಿಸ್ತಾ ಇಲ್ಲ ಅವ್ರು. ಏನು ಬಗೆಹರಿಸಿಲ್ಲ ನೋಡ್ರಿ. ಹಾಕ್ಬೇಡ ಅಂತಾರ. ಯಾರ ಬಿದ್ರು ನಿಮ್ ಮ್ಯಾಗ ನೋಡಂತಾರ. ಸಮಸ್ಯೆ 3 ಸಮಸ್ಯೆ ರೀ. ನೀರ್ ನಿಂತಿಲ್ಲ, ನೀರು ನಿಲ್ಲಾಕತ್ತಿದ್ರಿಂದ ಸರಿಯಾಗಿ ಚರಂಡಿಗಳು ಸಾಫ್ ಮಾಡಲ್ರಿ. ಬಂದ್ ವಾರಕ್ಕೊಮ್ಮೆರಲ್ಲಿ, 4 ದಿವ್ಸಕ್ಕೊಮ್ಮೆರಲ್ಲಿ, 15 ದಿವ್ಸಕ್ಕೊಮ್ಮೆರಲ್ಲಿ. ಈಗ 6-7 ತಿಂಗಳದಿಂದ ಈ ಚರಂಡಿ ಹಿಂಗ ಯಾರು ಒಬ್ರು ಸ್ವಚ್ಛತಾಗಾರ ಇದ್ರ ಬಗ್ಗೆ ಕೆಲಸ ಮಾಡಿಲ್ಲ. ಪಿಡಿಒ ಗಮನಕ್ಕೆ ತಂದಿದ್ದೀರಾ? ನಮ್ಮ ಜಾತ್ರೆ ಮೇನ್ ಇದು ಲಕ್ಕಮ್ಮ ದ್ಯಾಮೋನ್ ಜಾತ್ರೆ ಆದ್ರೂ ಕೂಡ ಇದ್ರ ಬಳಿ ಸ್ವಚ್ಛತಾ ಮಾಡಲಿಲ್ಲ. ಊರು ಸ್ವಚ್ಛತಾ ಮಾಡ್ಬೇಕು. ಒಂದು ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ
ಸುಮಾರು 2-3 ಮಕ್ಕಳು ಇವತ್ತು ಮಲೇರಿಯಿಂದ ಗುಳ್ಳಾಡ್ತಾ ಇದ್ದಾರೆ, ಜ್ವರದಿಂದ ನಳ್ತಾ ಇದ್ದಾರೆ. PDO ಅವ್ರ ಗಮನಕ್ಕೆ ತಂದಿದ್ದೀರಿ ತಾವು? PDO ಅವ್ರ ಗಮನಕ್ಕೂ ತಂದಿದ್ದೇವ್ರಿ. ಆದ್ರೂ ಮಾಡಮ್ ಅಂತೇಳಿ ಸೆಕ್ರೆಟರಿಗೂ ಹೇಳಿದೆವು. ಸ್ವತಃ ಹೋಗಿ ಮಾಡಮ್ಮಪ್ಪ, ಇವತ್ತು ಮಾಡಮ್ಮು, ನಾಳೆ ಮಾಡಮ್ಮು. 6-7 ತಿಂಗಳದಿಂದ ಈ ಕೆಲಸ ಹಂಗ ಪೆಂಡಿಂಗ್ ಅದ. ಸೆಕ್ರೆಟರಿ ಅವ್ರು ಏನಂತಾರ್ರಿ? ಸೆಕ್ರೆಟರಿ ಬರ್ಲ್ರಿಪ್ಪ, ಮಾಡಮ್ಮು, ಮಾಡ್ಸಮ್ಮು. ಯಾವಾರ ನಮ್ಮನ್ನ ಹೇಳಕಂದ್ರೆ ನೀವೇ ಮಾಡಿಸ್ಬಿಡ್ರಿಪ್ಪ, ನೀವೇ ಮಾಡಿಬಿಡ್ರಿಪ್ಪ. ಏನ್ ಪಂಚಾಯತಿಗೆ ಬಿಲ್ ಇಲ್ಲ, ಇದ್ರ ಬಗ್ಗೆ ಏನು ಬಂಡವಾಳ ಇಲ್ಲ, ಯಾರಿಗೂ ನೌಕರಿದಾರಿಗೆ ಪಗಾರ ಕೊಡಲ್ಲ. ಇವತ್ತೊಬ್ಬ ಕೂಲಿ ಕಾರ್ಮಿಕಲ್ಲೇ ಕೆಲಸ ಮಾಡೋ ಪಂಚಾಯತಿಗೆ ಏನಂತ ನಮ್ದು 8 ತಿಂಗಳಾಯ್ತು ಪಗಾರ ಕೊಟ್ಟಿಲ್ಲ. PDO ಸಾಹೇಬ್ರು, ಸೆಕ್ಯೂರಿಟಿ ಸಾಹೇಬ್ರು ಖರ್ಚು ಹಾಕಿಲ್ಲ. ನಾ ಏನು ಮಾಡ್ಲಿ? ಕೆಲಸಗಳು ಸ್ಥಗಿತವಾಗಿ ಹಂಗೆ ಕುಂತು ಬಿಟ್ಟಿದಾವ. ಸೆಕ್ರೆಟರಿ ಇರೋ ಕಾರಣಕ್ರಿ ಸೆಕ್ಯೂರಿಟಿ ಬೇರೆ ಸೆಕ್ಯೂರಿಟಿನ ತಂದು ಇಲ್ಲಿ ನೇಮಕ ಮಾಡ್ಬೇಕು. ಇಲ್ಲಿ ಲೋಕಲ್ ಅಂದ್ರೆ ಅತ್ತಿ ಮಾವ ಇಂಥ ಸಂಬಂಧ ಹಿಡ್ಕೊಂಡು ಮುಲಾಜಿಗೆ ಬಿದ್ದು ಕೆಲಸಗಳು ನಮ್ಮ ಪೆಂಡಿಂಗ್ ಕುಳಿತ ಸಾವಿರಾರು ಜನ ಮಕ್ಕಳು ನಳ್ತಾರ. 100 ಇದ್ರ ಬಗ್ಗೆ ವಲಸುಗಳನ್ನು, ವಾಸನೆಗಳನ್ನು ಸ್ಮೆಲ್ ಬರ್ತದ. 10 ಮನೆಗಳಿಗೆ ಸುಮಾರು ಮನೆಯಲ್ಲಿ ನೀರು ನುಗ್ಗಾಕತ್ತಿದೆ ಒಳಗ. ಹೊಲಸು ನೀರು ನುಗ್ಗಿದ್ರಿಂದ ಸಮಸ್ಯೆ ಏನಾಗತ್ತ? ಇದನ್ನ ಮಾಡ್ಕೊಂಡು ಹೋಗಿರ್ಬೇಕು. ಲಕ್ಷ ತಿನ್ನಲ್ಲಾಕ್ರಿ, ಕೆಲಸರ ಓಕೆ ಆಗ್ಬೇಕು ನಮ್ಗ. ಇವತ್ತು ಲಕ್ಷ ತಿನ್ಲಿ ಬೇಡ ಅನ್ನೋದಿಲ್ಲ ನಾನು, ತಿನ್ನೋರಿಗೆ ಕೆಲಸರ ಓಕೆ ಆಗ್ಬೇಕು. ಈ ಚರಂಡಿ ಮಾಡಿದ್ರೆ ಸುಮಾರು ಇಲ್ಲಿ ನೀರು ಇಲ್ಲೇ ನಿಂತು ಹೋತು. ಎಷ್ಟು 6 ತಿಂಗಳಿಂದ ಇಲ್ಲಿ ಸೊಳ್ಳೆ ಉತ್ಪಾದನೆ ಆಗ್ತದ. ಈ ಉತ್ಪತ್ತಿನ ಆಗೋದ್ರಿಂದ ಏನಾಗುತ್ತೆ ಸಮಸ್ಯೆ? ಮನೆಗೆ ಮಲೇರಿಯಾ ಅನ್ನು ಹರಡುತ್ತದ. ಮಲೇರಿಯಾ ಯಾವ್ದಾರ ಒಂದು ಪೌಡರ್ ಅನ್ನು ಅಕ್ಷರನ್ನ ಕೇಳಿ 8-9 ತಿಂಗಳಿಂದ ಈ ಚರಂಡಿಗೆ ಒಂದೊಂದು ಪೌಡರ್ ಅನ್ನು ಉಗಿಸ್ಬೇಕು, ವಿತರಣೆ ಮಾಡಬೇಕು ಅನ್ನೋದೊಂದು ಕಾನೂನು ಇರ್ತದ. ಅದ್ರ ಬಗ್ಗೆ ಯಾರ ಏನಾರ ಒಂದು ಸಿಂಪಾಡಣೆ ಮಾಡ್ಯಾರ ಅನ್ನೋದ್ರ ಬಗ್ಗೆ ಏನೂ ಇಲ್ಲ. ಎಲ್ಲರೂ ಕಾಣ್ ಬರಲ್ಲ. ಒಂದು ಮೇನ್ ರೋಡ್ ನಲ್ಲಿ ಮಾಡಿಬಿಟ್ರೆ ಒಂದು ರೋಡ್ ತೆಗೆದ್ರು. ಈಗ ಸುಮಾರು ಅದು ಪೂರಾ ಮಳೆಯಿಂದ ರೊಚ್ಚಿಗೆದ್ ಬಂದು ಹೊಲಸು ನೀರು ರೋಡ್ನ್ಯಾಗ ಬಂದು ನೀರಲ್ಲೇ ನಿಲ್ತಾ ಇದೆ. ಸುಮಾರು 1-2 ತಿಂಗಳಾಯ್ತು ನೀರಲ್ಲಿ ನಿಲ್ತಾ ಇತ್ತು. ಅಡವಿ ಸೋಮನಹಳ್ಳಿ ಗ್ರಾಮ ಪಂಚಾಯತಿ PDO ಅವ್ರ ಚರ್ಮ ಹೆಂಗಾಗಿದೆಪ್ಪ, ದನದ ಚರ್ಮದಕ್ಕಿಂತ ಹತ್ತಾಗಿದೆ. ಸುಮಾರು 15 ಬಾರಿ ನಾವು ಯಾವ್ದಾದ್ರು ವಿಷಯ ಇದ್ದಾಗ ಗ್ರಾಮವನ್ನು ಸುಧಾರಣೆ ಮಾಡ್ಬೇಕಂತೇಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನು ನೇಮಕ ಮಾಡಿದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿ ಮಾತ್ರ ನಿದ್ರೆಯಲ್ಲಿ ಜಾರಿದಾರ. ಸುಮಾರು 1 ತಿಂಗಳ ವಿಜಯ್ ಮಹಾಂತೇಶ್ ಕೋರಿ ಅನ್ನುವಂತ PDO ಆಟ ಕುಂಟು ಲೆಕ್ಕಕ್ಕಿಲ್ಲದಾಗಿದೆ ಆಗಿದೆ. ಆದ ಕಾರಣ ಮಾನ್ಯ ಜಿಲ್ಲಾ ಪಂಚಾಯತ್ CO ಅವರು ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ 13 ಮನೆಗಳು ನೀರಿನಲ್ಲಿ ನಿಂತಿದ್ದಾವೆ. ಶೀಘ್ರವಾಗಿ ಜಿಲ್ಲಾ ಪಂಚಾಯತ್ CO ಅವರು ಆದಷ್ಟು ಬೇಗನೆ ಈ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿರುವಂತಹ ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲದಿದ್ದರೆ ಈ ಗ್ರಾಮದ ಪ್ರತಿಯೊಂದು ಮನೆಯವರು ಬಂದು ಮಾನ್ಯ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಕಚೇರಿ ಮುಂದೆ ಸತ್ಯಾಗ್ರಹವನ್ನು ಮಾಡಬೇಕಾಗುತ್ತೆ ಅಂತೇಳಿ ನಾನು ಮಾಧ್ಯಮದ ಮೂಲಕ ಹೇಳಕ್ ಬಯಸ್ತಾ ಇದ್ದೀನಿ. ಇಲ್ಲಿ ಸುಮಾರು 1 ತಿಂಗಳಿಂದ ಆಯ್ತು ಜನಜೀವನ ಅಸ್ತವ್ಯಸ್ತ ಆಗಿದೆ. ಮಕ್ಕಳು ನೀರಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಇದೇ ನೀರಿನಲ್ಲಿ ಬಸ್ಸು, ವೆಹಿಕಲ್ಗಳು, ಇಂಜಿನ್ಗಳು ಸೀಸ್ ಆದಂತಹ ಉದಾಹರಣೆಗಳು ಸಾಕಷ್ಟು ಇವೆ. ಮಕ್ಕಳಿಗೆ ಮಲೇರಿಯಾ, ಡೆಂಗು, ಸಾಕಷ್ಟು ಇನ್ನಿತರ ರೋಗಗಳ ರುಜಿನಗಳು ಬರ್ತಾ ಇದಾವೆ. ಆದರೆ ಮಾತ್ರ ಪಂಚಾಯತಿ PDO ಸೆಕ್ರೆಟರಿಗಳು ಇಲ್ಲಿರುವಂತಹ 4 ಜನ ಗ್ರಾಮ ಪಂಚಾಯತಿ ಸದಸ್ಯರು ಮಾತ್ರ ನಿದ್ರೆಗೆ ಜಾರಿದ್ದಾರೆ. ಇಷ್ಟೆಲ್ಲ ಕಣ್ಣು ಮುಚ್ಚಿ ಕುಳಿತಂತ ಅಧಿಕಾರಿಗಳಿಗೆ ನಾನು ಧಿಕ್ಕಾರ ಹೇಳಕ್ ಬಯಸ್ತಾ ಇದೀನಿ. ಕೂಡಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ PDO ವಿಜಯ್ ಮಹಾಂತೇಶ್ ಕೋರಿ ಅವರೇ ಕೆಲವೇ ದಿನಗಳಲ್ಲಿ ನಾಳೆನೆ ಬಂದು ಗ್ರಾಮಕ್ಕೆ ಭೇಟಿ ನೀಡಿ ಈ ಸಮಸ್ಯೆಯನ್ನು ಬಗೆಹರಿಸದೆ ಹೋದರೆ ನಿಮ್ಮ ಗ್ರಾಮ ಪಂಚಾಯತಿಯನ್ನು ಮುತ್ತಿಗೆ ಹಾಕಿ ನಾವು ಸ್ಥಳೀಯರನ್ನು ಕರ್ಕೊಂಡು ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮದ ಮೂಲಕ ಹೇಳಕ್ ಬಯಸ್ತಾ ಇದ್ದೀನಿ.